ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ರವಿವಾರ 8 ಗಂಟೆಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸೆಣಸಾಡಲಿದ್ದು ಹೈಪ್ಸ್ ಹೆಚ್ಚಾಗ್ತಾನೆ ಇದೆ. ಈ ಮ್ಯಾಚು ಕೂಡ ನಿನ್ನೆ ಆಗಿದ್ದ ನ್ಯೂಯಾರ್ಕ್ ಸ್ಟೇಡಿಯಂನಲ್ಲೇ ನಡೀತಾ ಇದೆ. ಹಾಗಾದರೆ ಈ ಮ್ಯಾಚ್ಗೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಒನ್ ಆಫ್ ದ ಬಿಗ್ಗೆಸ್ಟ್ ರೈವಲ್ಸ್ ಇನ್ ಕ್ರಿಕೆಟ್ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಈ ಮ್ಯಾಚು 9 ಜೂನ್ ಅಂದು 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಮ್ಯಾಚು ಕೂಡ ನರ್ಸೌ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂ ನ್ಯೂಯಾರ್ಕ್ನಲ್ಲಿ ನಡೀತಾ ಇದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಯಾಕಂದರೆ ತುಂಬಾ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಇರೋದ್ರಿಂದ ಎರಡು ಟೀಮ್ನಲ್ಲೂ ಬೌಲಿಂಗ್ ಮಾಡೋ ಕೆಪಾಸಿಟಿ ಇರೋ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಚಿಂದಿ ಬೌಲರ್ಸ್ಗಳೇ ಇದ್ದಾರೆ. ಹಾಗಾಗಿ ಸಖತ್ತಾಗಿರಲಿದೆ ಬ್ಯಾಟಲ್ ನೋಡೋದಕ್ಕೆ. ಈ ಮ್ಯಾಚ್ಗೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿರ್ಬೋದು ಅಂದರೆ ಹೋದ ಮ್ಯಾಚ್ ಥರನೇ ಇದು ಇರ್ಬೋದು ಅಥವಾ ಸ್ಲೈಡ್ ಚೇಂಜ್ ಆಗ್ಬೋದು ಅಂತ ಅನ್ಸುತ್ತೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇಮ್ ಇರ್ತಾರೆ. ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ. ಅಕ್ಷರ್ ಪಟೇಲ್ ಬದಲು ಕುಲ್ದೀಪ್ ಯಾದವ್ ಬಂದರೆ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಅಕ್ಷರ್ ಪಟೇಲ್ ಅವರೇ ಆಡಿಸ್ಬೋದು. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಇದೇ ಲೈನ್ ಅಪ್ ಇರ್ಬೋದು ಅಂತ ಅನ್ಸುತ್ತೆ. ಕುಲ್ದೀಪ್ ಯಾದವ್ ಎಕ್ಸ್ಟ್ರಾ ಎಡಿಷನ್ ಆಗಿ ಆ್ಯಡ್ ಆಗ್ಬೋದು ಅಂತ ಅನ್ಸುತ್ತೆ ಈ ಪ್ಲೇಯಿಂಗ್ 11ಗೆ, ಅಥವಾ ಸೇಮ್ ಪ್ಲೇಯಿಂಗ್ 11 ಕೂಡ ಆಡಿಸ್ಬೋದು ಫ್ಲೋನ ಮುರಿಬಾರ್ದು ಅಂತ. ಸೊ ಹೀಗಿರ್ಬೋದು ಪ್ಲೇಯಿಂಗ್ 11. ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಚ್ ಬರ್ತಾ ಇದೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.